ಸಿಲಿಕಾನ್ ಸಿಟಿಯಲ್ಲಿ ಏಕಾಏಕಿಯಾಗಿ ಸುರಿದಿರುವಂತ ಮಳೆಯಿಂದಾಗಿ ಭಾರಿ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಮಳೆಗೆ ಮಲ್ಲೇಶ್ವರಂನ ಪ್ಯೂ ಬೋರ್ಡ್ನಲ್ಲಿ ಮರ ಧರೆಗುರುಳಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಸಡನ್ ಆಗಿ ಸುರಿದಂತ ಮಳೆ, ಹೀಗಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗಿರೋದು. ಜನರು ಕೂಡ ವಾಹನ ಸವಾರರು ಪರದಾಡ್ಬಿಟ್ರು. ಎಲ್ಲೆಲ್ಲಿ ಹೋಗಿದ್ರು ಅಲ್ಲಲ್ಲೇ ಸ್ಟ್ರಕ್ ಆಗುವಂತ ಪರಿಸ್ಥಿತಿ ಎದುರಾಗಿತ್ತು. ನಿನ್ನೆ ರಾತ್ರಿ ಇಡೀ ಕೂಡ ಇದೇ ರೀತಿ ಮಳೆ ಸುರಿದಿದೆ. ಮಧ್ಯಾಹ್ನದಿಂದ ಶುರುವಾದಂಥ ಮಳೆ ಸಾಕಷ್ಟು ಕಿರಿಕಿರಿ, ಸಾಕಷ್ಟು ಸಮಸ್ಯೆಗಳು ಉಂಟಾಗಿವೆ. ಇನ್ನು ಹಲವೆಡೆ ಬೃಹತ್ ಗಾತ್ರದ ಮರಗಳು ನೆಲಕಚ್ಚಿವೆ. ಬಿಬಿಎಂಪಿ 8 ವಲಯಗಳಲ್ಲಿ 27ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. 94 ಮರದ ಕೊಂಬೆಗಳು ಧರೆಗೆ ಬಿದ್ದಿವೆ. ಇನ್ನು ಈವರೆಗೂ ಕೂಡ 8 ಮರ ಹಾಗೂ 39 ಕೊಂಬೆಗಳ ಬಿಬಿಎಂಪಿ ತೆರವನ್ನು ಮಾಡಿರೋದು. ದಕ್ಷಿಣ ಹಾಗೂ ಬೊಮ್ಮನಹಳ್ಳಿ ವಲಯದಲ್ಲೂ ಕೂಡ ಹೆಚ್ಚು ಮರಗಳು ಧರೆಗುರುಳಿವೆ. ಹೀಗಾಗಿನೇ ಹೇಳೋದು, ಮರ ಏನಾದರೂ ವಯಸ್ಸಾಗಿದ್ದರೆ ಅಥವಾ ಒಣಗಿದ್ರೆ ಅಂತಹ ಮರಗಳನ್ನು ಆದಷ್ಟು ಬೇಗ ತೆರವು ಮಾಡಬೇಕು, ಮಳೆಗಾಲ ಶುರುವಾಗೋದಕ್ಕೂ ಮುಂಚೆ ಅಂತ. ಈ ಬಿರುಗಾಳಿ ಮಳೆ ಎದ್ದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮರಗಳೇ ಬೀಳ್ತವೆ. ಜೊತೆಗೆ ದೊಡ್ಡ ದೊಡ್ಡ ಮರದ ಈ ರಂಬೆ ಕೊಂಬೆಗಳೇನಿರ್ತವೆ ಅವು ಕೂಡ ವಾಹನ ಸವಾರರ ಮೇಲೆ ಬೀಳ್ತವೆ, ವಾಹನಗಳ ಮೇಲೆ ಬೀಳ್ತವೆ. ಹಾಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂಥ ಮರಗಳ ಮೇಲೆ ಬಿಬಿಎಂಪಿ ಸಿಬ್ಬಂದಿ ಆದಷ್ಟು ಕಣ್ಣಿಟ್ಟಿರಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಮರಗಳ ನೆಲ ಕಚ್ಚೋದಿರ್ಬೋದು ಅಥವಾ ಕಾಂಪೌಂಡ್ ಕುಸಿತ ಆಗೋದು, ಇಂಥದ್ದೆಲ್ಲ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಡುತ್ತೆ. ಇನ್ನು ಗುಂಡಿ ಬಿದ್ದಂಥ ರಸ್ತೆಗಳಂತೂ ಬಿಡಿ, ಕೇಳೋದೇ ಬೇಡ. ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳಲ್ಲಿ ಗುಂಡಿಗಳೇ ಕಂಡು ಬರ್ತಾ ಇರುತ್ತೆ. ಹೀಗಾಗಿನೇ ನೀರು ಅಲ್ಲಲ್ಲಿ ನಿಂತ್ಕೊಳ್ಳೋದು, ಹೋಗೋದೇ ಇಲ್ಲ. ಇನ್ನು ಒಳಚರಂಡಿ ವ್ಯವಸ್ಥೆ ಅಂತೂ ಇದ್ರೂ ಕೂಡ ಇಲ್ಲದೆ ಇರೋ ರೀತಿಯ ಪರಿಸ್ಥಿತಿ. ಒಳಚರಂಡಿ ವ್ಯವಸ್ಥೆ ಸರಿಯಾಗಿದ್ದರೆ, ಅದನ್ನ ಹೂಳೆತ್ತಿದ್ರೆ, ಅದು ಕ್ಲೀನ್ ಆಗಿದ್ದರೆ ಕ್ಲಿಯರಾಗಿ ನೀರು ಹೋಗುತ್ತೆ. ಈ ರೀತಿಯಾಗಿ ಅಲ್ಲಿ ನಿಂತ್ಕೊಳ್ಳೋದಿಲ್ಲ. ಒಂದು ಸಣ್ಣ ಪುಟ್ಟ ಮಳೆಗೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಇಂಥ ಅವಾಂತರಗಳು ಸೃಷ್ಟಿ ಆಗ್ತವೆ ಅಂದರೆ ಆಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗುತ್ತೆ. ಸದ್ಯಕ್ಕೆ ಮರ ಬಿದ್ದಿರೋದಕ್ಕಂತೂ ಏನು ಮಾಡೋದಕ್ಕೂ ಆಗಲ್ಲ. ಮರ ತೆರವು ಮಾಡುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರೋದು. ಸದ್ಯ ಅಲ್ಲಲ್ಲಿ ಒಂದಷ್ಟು ವಿಜುವಲ್ಸನ್ನು ನೀವು ಗಮನಿಸಬಹುದು. ಮಲ್ಲೇಶ್ವರಂನ ಪ್ಯೂ ಬೋರ್ಡ್ನಲ್ಲೂ ಕೂಡ ಇದೇ ರೀತಿಯಾಗಿ ಮರ ಬಿದ್ದಿದೆ. ಬೇರೆ ಬೇರೆ ಕಡೆಯೂ ಕೂಡ ಬೃಹತ್ ಗಾತ್ರದ ಮರಗಳು ಬಿದ್ದಿವೆ. ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಮರದ ಕೊಂಬೆಗಳು ಕೂಡ ಬಿದ್ದಿರುವಂಥದ್ದು. ಹಲವೆಡೆ ಮರಗಳು ಬಿದ್ದಿದ್ದಾವೆ. ಬಟ್ ಎಚ್ಚೆತ್ಕೊಳ್ಬೇಕಿದೆ ಬಿಬಿಎಂಪಿ. ಈ ಸಣ್ಣ ಪುಟ್ಟ ಬಿರುಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ಹೀಗಾಗುತ್ತೆ ಅಂದರೆ ಮಳೆಗಾಲ ಶುರುವಾದರೆ ಹೆಂಗೆ, ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಳೆಗಾಲವನ್ನು ಫೇಸ್ ಮಾಡುತ್ತೆ, ಅವಾಂತರಗಳು ಸೃಷ್ಟಿ ಆಗದೆ ಇರೋ ರೀತಿಯಾಗಿ ಒಳಚರಂಡಿ ವ್ಯವಸ್ಥೆ, ರಾಜು ಕಾಲುವೆ, ಮತ್ತೊಂದು ಕಡೆ ಈ ಮರಗಳನ್ನು ತೆರವು ಮಾಡುವಂಥದ್ದು, ಅಂದರೆ ಕಟಾವು ಮಾಡುವಂಥ ಮರಗಳು, ಒಣಗಿರುವಂಥ ಮರಗಳಿರ್ತವೆ ಅಥವಾ ಬೀಳುವಂಥ ಸ್ಥಿತಿಯಲ್ಲಿ ಕೆಲವೊಂದು ಮರಗಳಿರ್ತವೆ, ಅವುಗಳ ಬಗ್ಗೆ ಗಮನ ಹರಿಸಬೇಕಿದೆ.